ಬೆಕ್ಕಿ ಶರ್ಮಿಳಾ ಸಾವಿನ ಕೇಸ್ ಬಗ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಶರ್ಮಿಳಾ ಸಾವು ಆಕಸ್ಮಿಕ ಅಲ್ಲ, ಕೊಲೆ ಎನ್ನುವಂತಹ ಸಾಬೀತಾಗಿದೆ. ಪಕ್ಕದ ಮನೆಯಲ್ಲಿ ಪಿಯು ಓದ್ತಾ ಇದ್ದಂತಹ ವಿದ್ಯಾರ್ಥಿಯಿಂದ ಶರ್ಮಿಳಾ ಕೊಲೆಯಾಗಿದೆ. ಚೆನ್ನಾಗಿದೆ ಇದು ಕತೆ, ಹೇಳ್ತೀನಿ ನಾನು. ಬೆಕ್ಕಿ ಶರ್ಮಿಳಾ ಸಾವಿನ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಶರ್ಮಿಳಾ ಸಾವು ಆಕಸ್ಮಿಕ ಅಲ್ಲ, ಕೊಲೆ ಎನ್ನುವಂತಹ ಸಾಬೀತಾಗಿದೆ. ಪಕ್ಕದ ಮನೆ ಪಿಯು ವಿದ್ಯಾರ್ಥಿಯಿಂದ ಶರ್ಮಿಳಾ ಕೊಲೆಯಾಗಿದೆ. ಶರ್ಮಿಳಾಳನ್ನ ಸೈಡ್ ಲವ್ ಮಾಡ್ತಾ ಇದ್ದಂತಹ ಕರ್ನಲ್ ಜನವರಿ 3ರಂದು ಶರ್ಮಿಳಾ ಫ್ಲಾಟ್ಗೆ ನುಗ್ಗಿದಂತಹ ಕರ್ನಲ್ ಹಿಂಬದಿಯಿಂದ ಶರ್ಮಿಳಾ ಬಿಗಿದಪ್ಪಿಕೊಂಡು ಕರ್ನಲ್ ಕುರೈ ಅಂತ ಹೇಳಿ ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಶರ್ಮಿಳಾ ಕುತ್ತಿಗೆಗೆ ಹಲ್ಲೆ ಮಾಡಲಾಗಿದೆ. ಆಕೆಯ ಬಟ್ಟೆ ಬೆಡ್ಗೆ ಬೆಂಕಿಯನ್ನ ಹಚ್ಚಿದಂತಹ ಕರ್ನಲ್ ವೈದ್ಯಕೀಯ ಪರೀಕ್ಷೆಯಲ್ಲಿ ಕೊಲೆ ಅಂತ ಹೇಳಿ ದೃಢಪಟ್ಟಿದೆ. ಚೆನ್ನಾಗಿದೆ ಇದು. ಯಾವ ತರ ಆಗುತ್ತೆ ಅಂತಂದ್ರೆ, ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಜನವರಿ ಈಕೆ ಶರ್ಮಿಳಾ, ಆ ಕಡೆ ಇದ್ದವನು PUC ವಿದ್ಯಾರ್ಥಿ ಕರ್ನಲ್ ಅಂತ ಹೇಳಿದ್ನಲ್ಲ ಕುರೈ, ಅವನು. ಏನಾಗುತ್ತೆ, ಜನವರಿ 3ನೇ ತಾರೀಕು ನಡೆದಿರುವಂತಹದ್ದು ಕೊಲೆ ಇದು. ಏನಾಗುತ್ತೆ ಅಂತಂದ್ರೆ, ಈತನಿಗೆ 18 ವರ್ಷ PUC ಓದ್ತಾ ಇದ್ದ, ಆಕೆಗೆ 34 ವರ್ಷ. ಅವನೇನ್ ಮಾಡ್ತಾನೆ ಅಂದ್ರೆ, ಇವಳ ಮೇಲೆ ಒಂದು ಪ್ರೀತಿಯನ್ನ ಇಟ್ಕೊಂಡಿರ್ತಾನೆ. ಪಕ್ಕದ ಮನೆ ಹುಡುಗ ಪ್ರೀತಿಯನ್ನ ಇಟ್ಕೊಂಡಿರ್ತಾನೆ, ಒಂದ್ ಸೈಡ್ ಲವ್. ಆದ್ರೆ ಇವಳಿಗೆ ಇದೆಲ್ಲ ಇಷ್ಟ ಆಗ್ತಾ ಇರ್ಲಿಲ್ಲ, ಅವಳು ಸೊಪ್ಪು ಹಾಕ್ತಾನೂ ಇರ್ಲಿಲ್ಲ. ಆಗೇನ್ ಮಾಡ್ತಾನೆ ಅಂತಂದ್ರೆ, ಜನವರಿ 3ನೇ ತಾರೀಕಿನ ದಿನ ಬರ್ತಾನೆ, ಆಕೆಯನ್ನು ನೋಡ್ಲಿಕ್ಕೆ ಅಂತ ಬರ್ತಾನೆ. ಹಿಂಬದಿಯಿಂದ ಬಿಗಿದಪ್ಪಿಕೊಳ್ಳುತ್ತಾನೆ. ಅವಳು ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ. ಅವಳು ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಲು ಅಂತ ಹೇಳಿ ಕುತ್ತಿಗೆಯನ್ನು ಹಿಚ್ಕಿಬಿಡ್ತಾನೆ. ಅದಾದ ನಂತರ ಬಟ್ಟೆಗಳಿಗೆಲ್ಲ ಬೆಂಕಿ ಕೊಟ್ಟು ಪರಾರಿ ಆಗ್ತಾನೆ ಇವನು. ಎಸ್ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಿಸರ್ಗ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿಸರ್ಗ, ಶರ್ಮಿಳಾ ಒಂದು ಕೊಲೆ ಕೇಸ್ ಹೇಗೆ ಪತ್ತೆ ಹಚ್ಚಿದ್ರು ಪೊಲೀಸರು? ಸುಧಾ, ಇದೇ ತಿಂಗಳ ಅಂದ್ರೆ ಜನವರಿ 3ನೇ ತಾರೀಕು ಏನು ಇಟಿಕೆ ಶರ್ಮಿಳಾ ಅವರ ಹತ್ಯೆ ಆಗಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯವರು ಪೊಲೀಸರು ದೂರನ್ನ ದಾಖಲಿಸಿಕೊಂಡಿರ್ತಾರೆ. ಏನಕ್ಕಾಯ್ತು, ಯಾವಾಗಾಯ್ತು ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಿದಂತಹ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಅಂದ್ರೆ ಸ್ಥಳದ ಪರಿಶೀಲನೆಯನ್ನ ಮಾಡ್ತಾರೆ. ಸ್ಥಳಕ್ಕೆ ಯಾರ್ಯಾರೆಲ್ಲ ಇದ್ರು, ಆಕೆಯ ಸ್ನೇಹಿತರು ಯಾರು, ಅನುಮಾನಾಸ್ಪದವಾಗಿ ಸಿಕ್ಕಂತಹ ಒಂದಷ್ಟು ಜನರನ್ನೂ ಕೂಡ ಅವರು ತನಿಖೆಯನ್ನ ಮಾಡ್ತಾರೆ. ಆದ್ರೆ ಕೊನೆಯಲ್ಲಿ ಅಂದ್ರೆ ಬಂದಿದಂತಹ ವೈದ್ಯಕೀಯ ಪರೀಕ್ಷಾ ವರದಿಯ ಪ್ರಕಾರ ಆಕೆಯ ಸಾವು ಆಕಸ್ಮಿಕವಲ್ಲ, ಅದು ಕೊಲೆ ಅನ್ನುವಂತಹ ಮಾಹಿತಿ ಅವರಿಗೆ ಸಿಕ್ಕತ್ತೆ. ಯಾಕಂತ ಹೇಳಿದ್ರೆ ಸ್ಥಳ ಪರಿಶೀಲನೆಗೆ ಅಂತ ಅವರು ಹೋದಾಗ ಅದು ಸಹಜ ಸಾವು, ಉಸಿರುಗಟ್ಟು ಆಕೆಯ ರೂಮಲ್ಲಿ ಇದ್ದಂತಹ ಸ್ಥಿತಿಯಲ್ಲಿ ನೋಡಿದಾಗ ಅವರಿಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಆಕೆ ಸಹಜವಾಗಿ ಸತ್ತಿದ್ದಾಳೆ, ಅಂದ್ರೆ ಬೆಂಕಿಗೆ ಉಸಿರುಗಟ್ಟಿ ಸತ್ತಿದ್ದಾಳೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕೊಟ್ಟಿರ್ತಾರೆ. ಆದ್ರೆ ಈಗ ಪರೀಕ್ಷೆಯ ವರದಿಯ ನಂತರ ಅವರು ಮಾಹಿತಿ ಪ್ರಕಾರ ಆಕೆ ಸಹಜ ಸಾವಾಗಿಲ್ಲ, ಆಕೆಯನ್ನ ಕೊಲೆ ಮಾಡಲಾಗಿತ್ತು. ಆಕೆಯ ಮನೆಯ ಆಸುಪಾಸಿನಲ್ಲಿ ಇದ್ದಂತಹ ಒಬ್ಬ 18 ವರ್ಷದ ವಿರಾಜಪೇಟೆಯ ಕರ್ನಾಲ್ ಅನ್ನುವಂತಹ ಒಬ್ಬ ಯುವಕ ಆಕೆಯನ್ನ ಕೊಲೆ ಮಾಡಿರುವಂತಹ ಮಾಹಿತಿ ಹೊರಬಂದಿದೆ. ಕಾವ್ಯ, ಇನ್ನು ಈತ ಆಕೆಯ ಮನೆಗೆ ಮುಂಚೆ ಅಂದ್ರೆ ಅವರ ಸ್ನೇಹವನ್ನ ಮುಂಚೆ ಮಾಡಿರ್ತಾನೆ, ಶರ್ಮಿಳಾ ಅವರ ಸ್ನೇಹವನ್ನ ಮಾಡಿರ್ತಾನೆ. ಆಕೆಯನ್ನ ಮಾತನಾಡಿಸುವಂತದ್ದು, ಆಕೆಯ ಮನೆಗೆ ಹೋಗ್ತಿದ್ದಂತ ಮುಂಚೆ ಎಲ್ಲ ಮಾಡಿರ್ತಾನೆ. ಅದೇ ಸದರವನ್ನ ತೆಗೆದುಕೊಂಡು ಮೊನ್ನೆ ಅಂದ್ರೆ ಜನವರಿ 3ನೇ ತಾರೀಕು ಆಕೆಯನ್ನ ಮಾತನಾಡಲಿಕ್ಕೆ ಆತ ಒಂದು ಕಳ್ಳರ ರೀತಿಯಲ್ಲಿ ಆಕೆಯ ಮನೆಯ ಸ್ಲೈಡ್ ಕಿಟಕಿಯ ಮೂಲಕ ಆಕೆಯ ಮನೆಯ ಒಳಗಡೆ ಪ್ರವೇಶವನ್ನ ಮಾಡಿ ಏಕಾಏಕಿ ಆಕೆಯನ್ನ ತಬ್ಬಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದಕ್ಕೆ ಆಕೆಯ ಪ್ರತಿಕ್ರಿಯೆ ಬಹಳ ಒಂಥರ ಕೋಪ ರೀತಿಯಲ್ಲಿ ಇದ್ದಿದ್ದರನ್ನ ಕಂಡು ಆಕೆಯ ಮೇಲೆ ಕೈಯನ್ನ ಮಾಡ್ತಾನೆ. ಈ ಒಂದು ಪ್ರಕರಣಕ್ಕೆ ಆಕೆಯ ಕೈ ಭಾಗ ಹಾಗೂ ಕತ್ತಿನ ಭಾಗದಲ್ಲಿ ಆಕೆಗೆ ಗಾಯ ಆಗತ್ತೆ. ಇನ್ನು ಆತ ಬಂದು ಆಕೆಯ ಮುಖ ಹಾಗೂ ಮೂಗನ್ನ ಮುಚ್ಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಆಕೆಗೆ ಉಸಿರುಗಟ್ಟಿ ಆಕೆಯ ಮೂಗಿಂದ ರಕ್ತಸ್ರಾವ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.